ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪಾಠದ 11ನೇ ಪ್ರಶ್ನೆ. ಪೆಟ್ರೋಲಿಯಂ ರೂಪುಗೊಂಡಿರುವುದು ಅಂತ ಕೇಳಿದ್ದಾರೆ. ಪೆಟ್ರೋಲಿಯಂ ಹೇಗೆ ರೂಪುಗೊಂಡಿದೆ? ಬಹಳ ವರ್ಷಗಳ ಹಿಂದೆ ಏನಾಗಿತ್ತು ಅಂದ್ರೆ ಒಂದಿಷ್ಟು ಪ್ರಾಣಿಗಳು ಸತ್ತೋಗ್ತಾವಲ್ಲ, ಸಮುದ್ರದಲ್ಲಿರುವಂತಹ ಪ್ರಾಣಿಗಳು ಸತ್ತೋಗಿದ್ವು. ಅವಾಗ ಅವೆಲ್ಲ ಕೆಳಗಡೆ ಹೋಗ್ತಾ ಹೋಗ್ತಾ ಹೋಗಿ ಒಂದು ಅಧಿಕ ಒತ್ತಡ ಮತ್ತೆ ತಾಪದಲ್ಲಿ ಪೆಟ್ರೋಲಿಯಂ ಆಗಿ ಪರಿವರ್ತನೆ ಹೊಂದಿದ್ವು. ಇದು ಪೆಟ್ರೋಲಿಯಂ ರೂಪುಗೊಂಡಿರುವಂತಹ ಪ್ರಕ್ರಿಯೆ. ಇಷ್ಟು ಗೊತ್ತಾದ ಮೇಲೆ ನೀವೇ ಉತ್ತರವನ್ನ ಹೇಳ್ತೀರಿ ಅಲ್ವಾ? ಭೂಮಿಯ ಪದರುಗಳ ಅಡಿಯಲ್ಲಿ ಸಸ್ಯಗಳ ವಿಘಟನೆಯಿಂದ ಅಂತ ಇದೆ, ಹೌದಾ? ಅಲ್ಲ, ಇದು ತಪ್ಪಾದ ಉತ್ತರ. ಈ ಭೂಮಿಯ ಪದರುಗಳ ಅಡಿಯಲ್ಲಿ ಸಸ್ಯಗಳ ವಿಘಟನೆಯಿಂದ, ಅತಿಯಾದ ತಾಪ ಮತ್ತು ಒತ್ತಡದಲ್ಲಿ ಸಸ್ಯಗಳ ವಿಘಟನೆಯಿಂದ ಉಂಟಾಗಿರುವಂತಹದ್ದು ಕಲ್ಲಿದ್ದಲು, ಪೆಟ್ರೋಲಿಯಂ ಅಲ್ಲ. ಆಪ್ಷನ್ ಬಿ ನೋಡೋಣ. ಸಮುದ್ರದ ತಳದಲ್ಲಿ ಸತ್ತ ಸಮುದ್ರ ಜೀವಿಗಳು ಅವಾಯುವಿಕ ಉತ್ಕರ್ಷಣೆಯಿಂದ. ಹೌದಾ? ಎಸ್, ವೆರಿ ಗುಡ್, ಇದು ಸರಿಯಾದ ಉತ್ತರ. ಸತ್ತ ಭೂಪ್ರಾಣಿಗಳ ಕೊಳೆಯುವಿಕೆಯಿಂದ. ಇಲ್ಲ, ಸತ್ತ ಭೂಪ್ರಾಣಿಗಳೆಲ್ಲ ಕೊಳಿತಾ ಇದ್ದಿದ್ರೆ ನಮಗ್ ಬೇಕಾದಷ್ಟು ಪೆಟ್ರೋಲಿಯಂ ಸಿಕ್ತಿತ್ತು. ಆದ್ರೆ ಪೆಟ್ರೋಲಿಯಂ ಆ ರೀತಿಯಾಗಿ ಉತ್ಪತ್ತಿ ಆಗ್ತಾ ಇಲ್ಲ. ಇದು ತಪ್ಪಾದ ಉತ್ತರ. ಆಪ್ಷನ್ ಡಿ, ಜ್ವಾಲಾಮುಖಿಗಳ ಲಾವಾರಸದ ಹೊರಚಿಮ್ಮುವಿಕೆಯಿಂದ. ಜ್ವಾಲಾಮುಖಿಗಳು ಅಂತ ಕೇಳಿರಬಹುದು ನೀವು. ಭೂಮಿಯ ಆಳದಲ್ಲಿರುವಂತಹ ಲಾವಾರಸ ಏನಿರ್ತದೆ ಅದು ಹೊರಚಿಮ್ತದೆ. ಆ ಸಮಯದಲ್ಲಿ ಇದು ಬಹಳ ತಾಪದಿಂದ ಕೂಡಿರುವಂತಹದ್ದಾಗಿರ್ತದೆ ಜ್ವಾಲಾಮುಖಿಗಳು. ಇದರಿಂದ ಹೊರಚಿಮ್ಮುವಿಕೆಯಿಂದ ಆಗಿದೆಯಾ ಅಂತ ಕೇಳ್ತಿದ್ದಾರೆ. ಅಲ್ಲ, ಇದು ಕೂಡ ತಪ್ಪಾದ ಉತ್ತರ. ಸರಿಯಾದ ಉತ್ತರ ಏನಿದೆ? ಬಿ, ಸಮುದ್ರದ ತಳದಲ್ಲಿ ಸತ್ತ ಸಮುದ್ರ ಜೀವಿಗಳ ಅವಾಯುವಿಕ ಉತ್ಕರ್ಷಣೆಯಿಂದ ಪೆಟ್ರೋಲಿಯಂ ರೂಪುಗೊಂಡಿದೆ. ಥ್ಯಾಂಕ್ ಯು.